ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಗ್ರೇಟರ್ ಬೆಂಗಳೂರು ನಿರ್ಮಾಣಕ್ಕಾಗಿ 1800ಕ್ಕೂ ಹೆಚ್ಚು ಸರ್ವೆ ನಂಬರ್ಗಳ ಭೂಸ್ವಾಧೀನಕ್ಕಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಬಿಡದಿ ಹೋಬಳಿ ಕೆಜಿ ಗೊಲ್ಲರಪಾಳ್ಯ, ಕೆಂಪಯ್ಯನಪಾಳ್ಯ, ಬನ್ನಿಗಿರಿ, ಭೈರಮಂಗಲ, ಕಂಚುಗಾರನಹಳ್ಳಿ, ಮಂಡಲಹಳ್ಳಿ, ವಡೇರಹಳ್ಳಿ ಗ್ರಾಮದಲ್ಲಿ ಭೂಸ್ವಾಧೀನಕ್ಕೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಿದೆ. 30 ದಿನಗಳ ಒಳಗೆ ಆಕ್ಷೇಪಣೆ ಸಲ್ಲಿಸಲು ಸೂಚನೆ ನೀಡಲಾಗಿದೆ. ಶಾಲಾ ಕಾಲೇಜುಗಳ ಸಮೀಪ ಬಾರ್ಗಳನ್ನು ತೆರೆಯಬಾರದು ಅನ್ನೋ ನಿಯಮನೇ ಇದೆ. ಆದರೆ ಲಗ್ಗೆರೆಯ ಮುನೇಶ್ವರ ರಸ್ತೆಯಲ್ಲಿ ಶಾಲೆಗಳ ಮುಂದೆಯೇ ಹೊಸದಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಲಾಗಿದೆ. ಇದರಿಂದ ಕೆರಳಿದ ಮಕ್ಕಳ ಪೋಷಕರು ಬಾರ್ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಮಾಡಲು ಅವಕಾಶ ನೀಡಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಏಪ್ರಿಲ್ನಿಂದ 10 ಲಕ್ಷದ ಒಳಗಿನ ಯೆಲ್ಲೋ ಬೋರ್ಡ್ ಕಾರು ಖರೀದಿಸೋರಿಗೆ 5% ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕೆಂದು ರಾಜ್ಯ ಸರ್ಕಾರ ಆದೇಶಿಸಿದೆ. 10 ಲಕ್ಷದ ಕಾರು ಖರೀದಿಸಿದ್ರೆ ಸರ್ಕಾರಕ್ಕೆ ಬರೋಬ್ಬರಿ 50 ರಿಂದ 70 ಸಾವಿರ ಟ್ಯಾಕ್ಸ್ ಪಾವತಿಸಬೇಕಾಗುತ್ತೆ. ಸರ್ಕಾರದ ಈ ನಡೆಗೆ ವಾಹನ ಮಾಲೀಕರು ಕೆಂಡ ಕಾರ್ತಿದ್ದಾರೆ. ಕಳೆದ ವರ್ಷವೇ ಈಗ ಜಾಸ್ತಿ ಆಗಿದೆ. 10 ಲಕ್ಷ ಮೇಲ್ಪಟ್ಟ ಗಾಡಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗಿತ್ತು. ಲೈಫ್ ಟೈಮ್ ಟ್ಯಾಕ್ಸ್ ಮಾಡಿದ್ರು. ಮತ್ತೆ ಈಗ ಅದಕ್ಕೂ ಇನ್ನೂ 2% ಹಾಕಿ ಸೆಸ್ ಹೋದ್ ಸಾರಿ 11% 12% ಇತ್ತು. ಈಗ ಮತ್ತೆ 2% ಮಾಡಿ ತಿರ್ಗಾ ಈಗ ಚಾಲಕರ ಮೇಲೆ ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಸದ ವಾಹನಗಳ ಚಾಲಕರನ್ನ ಪೌರ ಕಾರ್ಮಿಕರು ಅಂತ ಪರಿಗಣಿಸಿ ಕೆಲಸ ಖಾಯಂಗೊಳಿಸಲು ಚಾಲಕರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ನಾಳೆಯಿಂದ ಪಾಲಿಕೆ ವ್ಯಾಪ್ತಿಯ 5,000 ಕಸದ ಆಟೋಗಳು ಮತ್ತು 700 ಕಸದ ಲಾರಿಗಳನ್ನು ಬಂದ್ ಮಾಡೋ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜಧಾನಿಯಲ್ಲಿ ಕಸದ ಸಮಸ್ಯೆ ಮತ್ತೆ ಸದ್ದು ಮಾಡುವ ಸೂಚನೆ ಸಿಕ್ಕಿದೆ. ಚಾಲಕರು ಸಹಾಯಕರ ಬಗ್ಗೆ ಒಂದು ಸರ್ಕಾರಿ ಆದೇಶ ಹೊರಡಿಸಬೇಕು. ಆಮೇಲೆ ಇವರು ಏನು ಬಿಬಿಎಂಪಿ ಬಜೆಟ್ನ ಮಂಡಿಸಬೇಕು. ಅಲ್ಲಿವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀರಿ. ಇಂದಿರಾನಗರ ಬಳಿಯ HAL 2ನೇ ಹಂತದಲ್ಲಿರುವ ಈ ಪಾರ್ಕ್ನಲ್ಲಿ ವಿಭಿನ್ನ ರೂಲ್ಸ್ಗಳನ್ನು ಜಾರಿಗೊಳಿಸಲಾಗಿದೆ. ಮಹಿಳೆಯರು ಹೆಚ್ಚಾಗಿ ಈ ಪಾರ್ಕ್ಗೆ ಬರ್ತಾರೆ. ಆದರೆ ಕೆಲ ಪುಂಡರು ಜಾಗಿಂಗ್ ನೆಪದಲ್ಲಿ ಎದುರಾಗಿ ಬಂದು ಕಿರಿಕಿರಿ ಮಾಡ್ತಿದ್ದಾರಂತೆ. ಹೀಗಾಗಿ ಎದುರು ಬದುರು ಓಡಾಡದೆ ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ ಮಾತ್ರ ಓಡಾಡಬೇಕು. ಹಾಗೆ ಸಭ್ಯ ರೀತಿಯಲ್ಲಿ ಉಡುಗೆ ತೊಡಬೇಕು ಅನ್ನೋ ರೂಲ್ಸ್ ಜಾರಿ ಮಾಡಿದ್ದಾರೆ. ಇಲ್ಲಿ ಬಂದು ಫುಟ್ಬಾಲ್ ಆಡೋದು, ಕ್ರಿಕೆಟ್ ಆಡೋದು, ಆಮೇಲೆ ಸೆಟಲ್ ಕಾರ್ಕ್ ಆಡೋದು ಇದೆಲ್ಲ ಬಂದು ನಿಲ್ಲಿಸಿದ್ವಿ. ಯಾಕಂದರೆ ಇಲ್ಲಿ ಗ್ರೀನ್ ಪ್ಯಾಚಸ್ ಎಲ್ಲ ತುಳಿತಾರೆ. ಬಾಲ್ ಅಲ್ಲಿಗೆ ಒಟ್ಟೋಗುತ್ತೆ. ಅಲ್ಲಿ ಮಕ್ಕಳೆಲ್ಲ ಹೋಗಿ ತುಳಿತಾರೆ. ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಸ್ಟಾಪ್ ಮಾಡಿದ್ವಿ.